ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ. ಇವತ್ತೊಂದು ಹೈ ಪ್ರೋಟೀನ್ ಸ್ಮೂದಿ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಹಾಗೆ PCOD ಡಯಟ್ ಪ್ಲ್ಯಾನ್ ರೆಸಿಪೀಸ್ ಆಲ್ರೆಡಿ 5 ಡೇಸ್ ಡಯಟ್ ಪ್ಲ್ಯಾನನ್ನು ನಿಮಗೆ ಕೊಟ್ಟಿದ್ದೇನೆ. 5 ದಿವಸದ PCOD ಡಯಟ್ ಪ್ಲ್ಯಾನ್ ಇದೆ. PCOD ಇದ್ದಾಗ ಯಾವ ರೀತಿ ಡಯಟ್ ಮಾಡಬೇಕು ಅನ್ನೋದು ಎಲ್ಲವೂ ಕೂಡ ಅದರಲ್ಲಿ ವಿವರಿಸಿದೆ. ಹಾಗೆ PCOD ಇದ್ದಾಗ ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಕೂಡ ಏನು 5 ದಿವಸದ ಡಯಟ್ ಪ್ಲ್ಯಾನ್ ಕೊಟ್ಟಿದ್ದೇನೆ ಅದರಲ್ಲಿ ಎಲ್ಲವೂ ಕೂಡ ವಿವರಿಸಿದ್ದೇನೆ. ಆ್ಯಕ್ಚುಲಿ ಹೇಳೋದಾದರೆ PCOD ಇದ್ದಾಗ ಪನ್ನೀರ್ ಮತ್ತು ಹಾಲಿನ ಉತ್ಪನ್ನಗಳು ಹಾಗೆ ಮತ್ತು ಶುಗರಿ ಜ್ಯೂಸ್ ಅಂಥದನ್ನೆಲ್ಲ ನಾವು ಜಾಸ್ತಿಯಾಗಿ ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ. ಹಾಗೆ ಎಣ್ಣೆಯಲ್ಲಿ ಕರೆದಂಥದ್ದು ಜಂಕ್ ಫುಡ್ಗಳನ್ನು ನಾವು ಸೇವಿಸಬಾರದು. ಇಲ್ಲಿ ಒಂದು ಸ್ಮೂದಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಒಂದು 3 ಸ್ಪೂನಷ್ಟು ಓಟ್ಸ್ ತಗೊಂಡಿದ್ದೇನೆ. ಹಾಗೆ 2 ಖರ್ಜೂರ, ಇದನ್ನು ನೀರಲ್ಲಿ ನೆನೆಸ್ಕೊಳ್ಬೇಕು. ಒಂದು 10 ನಿಮಿಷ ನೆನೆಸಿಕೊಳ್ಬೇಕು. ಆಮೇಲೆ ನೀವು ಡ್ರೈ ಫ್ರೂಟ್ಸ್ ಬೇಕಾದರೆ ವಾಲ್ನಟ್ ಆ ಥರ ಡ್ರೈ ಫ್ರೂಟ್ಸ್ ಬೇರೆ ಬೇಕಾದರೂ ಹಾಕ್ಕೊಳ್ಬೋದು. ಆಮೇಲೆ ಇದಕ್ಕೆ ಚಿಯಾ ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ. 20 ನಿಮಿಷ ನೆನೆದ ನಂತರ ಇಲ್ಲಿ ಇದು ಕ್ಯಾಶ್ಯೂ ನಟ್, ಗೇರ್ ಬೀಜ ಮತ್ತು 4 ಬಾದಾಮಿ ಕೂಡ ನೆನೆಸ್ಕೊಂಡಿದ್ದೇನೆ. ನೆನೆಸಿದಂತಹ ಗೇರ್ ಬೀಜ, ಕ್ಯಾಶ್ಯೂ ನಟ್ ಹಾಗೆ ಹಣ್ಣು ಚಿಕ್ಕುವನ್ನು ಉಪಯೋಗಿಸಿಕೊಂಡು ಜ್ಯೂಸನ್ನು ಮಾಡ್ತಿದ್ದೇನೆ. ಇದನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗಾದರೂ ಯೂಸ್ ಮಾಡ್ಕೊಳ್ಬೋದು, ಡಿನ್ನರಿಗಾದರೂ ಯೂಸ್ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಹೈ ಪ್ರೋಟೀನ್ ಆಗಿ ಇದೆ ನಿಮಗೆ. ನೀವು ಇಲ್ಲಿ PCOD ಆದರೆ ಹಾಲಿನ ಬದಲು ತೆಂಗಿನಕಾಯಿ ಹಾಲು ಅಥವಾ ಬಾದಾಮಿ ಹಾಲನ್ನು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು 4 ಬಾದಾಮಿಯನ್ನು ಹಾಕ್ಕೊಂಡಿದ್ದೇನೆ. PCOD ಇಲ್ಲ ಅಂತಾದರೆ ಹಾಲನ್ನು ಉಪಯೋಗಿಸ್ಕೊಂಡು ಕೂಡ ಈ ಜ್ಯೂಸನ್ನು ಮಾಡ್ಕೊಳ್ಬೋದು. ಇಲ್ಲಿ 1 ಚಮಚದಷ್ಟು ಫ್ಲ್ಯಾಕ್ಸ್ ಸೀಡನ್ನು ಹಾಕಿದ್ದೇನೆ. ಫ್ಲ್ಯಾಕ್ಸ್ ಸೀಡ್ ತುಂಬಾ ಒಳ್ಳೆಯದು, ಹಾರ್ಮೋನಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಇದು ಸೀಡ್ಸ್ ತುಂಬಾ ಒಳ್ಳೆಯದು. ಫ್ಲ್ಯಾಕ್ಸ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕ್ಕೊಳ್ಬೋದು. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸ್ ಕೂಡ ಹಾಕ್ಕೊಂಡಿದ್ದೇನೆ. ಈಗ ನಮ್ಮ ಯಮ್ಮಿಯಾದ ಟೇಸ್ಟಿಯಾದಂತಹ ಓಟ್ಸ್ ಚಿಕ್ಕು ಸ್ಮೂದಿ ರೆಡಿ ಆಯಿತು. ಇದನ್ನು ಈಗ ಸರ್ವಿಂಗ್ ಗ್ಲಾಸಿಗೆ ಹಾಕಿದ್ದೇನೆ. ಮೇಲಿಂದ ಸ್ವಲ್ಪ ವಾಟರ್ ಮೆಲನ್ ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ. ತುಂಬಾ ಚೆನ್ನಾಗಿರ್ತದೆ. ಇದನ್ನು ಒಂದು ಮೀಲಾಗಿ ತಗೊಳ್ಬೋದು, ಬ್ರೇಕ್ಫಾಸ್ಟ್ ಆರ್ ಡಿನ್ನರ್ ಆಗಿ ತಗೊಳ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ದಿವಸ ನಾನು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ರಾಗಿ ದೋಸೆಯನ್ನು ಮಾಡ್ಕೊಂಡಿದ್ದೇನೆ. PCOD ಅಥವಾ ಥೈರಾಯ್ಡ್ ಇದ್ದವರು ರಾಗಿಯನ್ನು ಬಳಸ್ಕೊಳ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನೀವು ದೋಸೆಯನ್ನು ಬಳಸ್ಕೊಳ್ಬೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೇ ಬೇರೆ ಬೇರೆ ವೆಯ್ಟ್ ಲಾಸ್ ರೆಸಿಪೀಸ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.